9ನೇ ತರಗತಿಯ 14ನೇ ಪಾಠ ಸೌರ ಊರ್ಜಾ. ಈ ಒಂದು ಪಾಠದ ವಿವರಣೆಯನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣಂತೆ. ಸಂಕಲಿತ ಅಂದರೆ ಅರ್ಥ ಏನಂದರೆ ಸಂಗ್ರಹಿಸಿ ವಿಷಯ ತಜ್ಞರು ಬರೆದಿರ್ತಕ್ಕಂಥದ್ದು, ಖ್ಯಾತನಾಮರಾದಂತಹ ಲೇಖಕರು ಬರೆದಿರ್ತಕ್ಕಂತಹ ಪಾಠ ಅಲ್ಲ. ತಮ್ಮ ಮಾಹಿತಿಗೋಸ್ಕರ ಇಲ್ಲಿ ವಿಷಯ ತಜ್ಞರು ಈ ಒಂದು ವಿಷಯವನ್ನು ಪ್ರಸ್ತುತಪಡಿಸಿದ್ದಾರೆ ಈ ಒಂದು ಪಾಠದಲ್ಲಿ. ಸೌರ ಊರ್ಜಾ ಅಂದರೆ ಅರ್ಥ ಏನು ಅಂತ ಅಂದರೆ ಸೂರ್ಯನ ಶಕ್ತಿ, ಸೋಲಾರ್ ಪವರ್ ಅಂತ ನಾವು ಕರಿತೀವಿ, ಸೋಲಾರ್ ಎನರ್ಜಿ ಅಂತ ಕರಿತೀವಿ. ಅದು सूर्य की शक्ति को सौर ऊर्जा कहा जाता है. ಈ ಪಾಠದ ಆಶಯವನ್ನು ನಾವು ಮೊದಲಿಗೆ ನೋಡೋದಾದರೆ, आज के युग में नवकरणीय योग्य ऊर्जा की अत्यधिक आवश्यकता है ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಈ ದಿನಮಾನಗಳಲ್ಲಿ ಈ ಇಂಧನಗಳನ್ನು ಬಳಸಿ ನಾವೇನು ಈ ವಿದ್ಯುತ್ತನ್ನು ಪಡ್ಕೊಳ್ತಾ ಇದ್ದೀವೋ ಅದು ಒಂದಿನ ಕೊನೆಯಾಗುತ್ತೆ. ಡೀಸೆಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಕಲ್ಲಿದ್ದಲಾಗಿರ್ಬೋದು, ಅಥವಾ ಪೆಟ್ರೋಲಿಯಂ ಗ್ಯಾಸ್ ಬಳಸಿ ಉತ್ಪಾದನೆ ಮಾಡ್ತಕ್ಕಂತಹ ಈ ಒಂದು ಎನರ್ಜಿ ಏನಿದೆ ಒಂದಿನ ಇವು ಕೊನೆಯಾಗ್ತವೆ. ಹಾಗಾಗಿ ನಾವು ಇವತ್ತು ನವೀಕರಣೀಯ ಯೋಗ್ಯವಾದಂತಹ ಅಂದರೆ ನವೀಕರಿಸಬಹುದಾದಂತಹ ಪವರ್ ಕಡೆ ನಾವು ಹುಡುಕ್ತಾ ಇದ್ದೀವಿ. ಉದಾಹರಣೆಗೆ ಸೋಲಾರ್ ಎನರ್ಜಿ, ಮತ್ತು ಈ ಫ್ಯಾನ್ಗಳು ನೀವು ನೋಡಿದ್ದೀರ ಊರು ಹೊರಗಡೆ ದೊಡ್ಡ ಒಂದು ಪವನ್ ಎನರ್ಜಿ ಅಂತ ಕರೀತಾರೆ, ಆ ಥರದ ವಿಂಡ್ ಪವರ್ಸ್ ಅವನ್ನು ನೀವು ನೋಡಿದ್ದೀರ. ಅವು ಕೂಡ ನವೀಕರಿಸಬಹುದಾದಂತಹ ಒಂದು ಎನರ್ಜಿಗೆ ಉದಾಹರಣೆಗಳು. ಮತ್ತೇನು ನೋಡ್ತೀವಿ ನಾವು ಈ ಪಾಠದಲ್ಲಿ, ಸೌರ ಊರ್ಜಾ ಭಿ ನವೀಕರಣೀಯ ಯೋಗ್ಯ ಊರ್ಜಾ ಹೇ. ಸೌರ ಊರ್ಜಾ ಸಹ ಅಂದರೆ ಇದಕ್ಕಿಂತ ಮುಂಚೆ ಮಾತಾಡಿದ ಹಾಗೆ ಸೋಲಾರ್ ಪವರ್ ಕೂಡ ಅದು ನವೀಕರಿಸಬಹುದಾದಂತಹ, ಅಂದರೆ ಅದಕ್ಕೆ ಕೊನೆ ಇಲ್ಲದ ಒಂದು ಎನರ್ಜಿ. इस पाठ के द्वारा ऊर्जा की महत्व के बारे में जानकारी प्राप्त किया जा सकता है. ನಾವು ಮುಖ್ಯವಾಗಿ ಈ ಪಾಠದಲ್ಲಿ ಈ ರೀತಿಯ ನವೀಕರಿಸಬಹುದಾದಂಥ ಎನರ್ಜಿ ಆದಂತಹ ಸೌರಶಕ್ತಿ ಬಗ್ಗೆ ಅಂದರೆ ಸೋಲಾರ್ ಪವರ್ ಬಗ್ಗೆ ಅಂತೂ ಮಾತಾಡೇ ಆಡ್ತೀವಿ. ಜೊತೆಗೆ ಇನ್ನಿತರೆ ಏನು ಜಲವಿದ್ಯುತ್ ಏನಿದೆ, ಅಥವಾ ಈ ಕಲ್ಲಿದ್ದಲಿನ ಒಂದು ವಿದ್ಯುತ್ ಏನಿದೆ, ಅಥವಾ ಮತ್ತೊಂದು ವಿದ್ಯುತ್ಗಳ ಒಂದು ಸ್ವರೂಪವನ್ನು ಕೂಡ ನಾವು ತಿಳಿಯುವ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಮುಖ್ಯವಾಗಿ ಸೋಲಾರ್ ಪವರು ಮತ್ತು ಅದರ ಉಪಯೋಗಗಳು, ಅದನ್ನು ಯಾವ್ಯಾವ ರೀತಿಯಲ್ಲಿ ಯಾವ ವಿಧದಲ್ಲಿ ನಾವು ಬಳಸ್ತೀವಿ ಅಂತಕ್ಕಂಥದ್ದು ಈ ಪಾಠ ಮಾತಾಡುತ್ತೆ, ಚರ್ಚೆ ಮಾಡುತ್ತೆ. ಪಾಠದ ಮೊದಲನೇ ಪ್ಯಾರಾಗ್ರಾಫ್ ಕಡೆ ನಾವು ಬರೋದಾದರೆ, हजारों साल से सूर्य की ऊर्जा का उपयोग करते आ रहे हैं, लेकिन हाँ, बिजली बनाने के लिए उसका उपयोग हाल ही में शुरू हुआ है. ಅಂದರೆ ಸಾವಿರಾರು ವರ್ಷಗಳಿಂದ ನಾವು ಈ ಸೂರ್ಯನ ಶಕ್ತಿಯನ್ನು ಈ ಪ್ರಕೃತಿ ಬಳಸ್ತಾ ಇದೆ, ಪ್ರಕೃತಿಯ ಒಂದು ಭಾಗವಾದಂತಹ ಮನುಷ್ಯರಾದಂತಹ ನಾವು ಬಳಸ್ತಾ ಇದ್ದೀವಿ. ಈಗ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತ ಹೇಳ್ತಾರೆ, ಅಂದರೆ ಈ ಒಂದು ಸಸ್ಯಗಳಲ್ಲಿ. ಅಷ್ಟೇ ಈ ಭೂಮಿ ಮೇಲೆ ಜೀವರಾಶಿ ಉಳಿಬೇಕು ಅಂದರೆ ಅದಕ್ಕೆ ಮುಖ್ಯವಾದಂಥ ಕಾರಣ ಸೂರ್ಯನ ಶಕ್ತಿ ಕೂಡ ಹೌದು ಅನ್ನೋದನ್ನು ನಾವು ಮರೆಯೋದು. ಆದರೂ ನಾವು ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಸಾವಿರಾರು ವರ್ಷಗಳಿಂದ ಸೂರ್ಯನ ಶಕ್ತಿಯನ್ನು ನಾವು ಬಳಸ್ಕೊಂಡು ಜೀವನ ಮಾಡ್ತಾಯಿದ್ರು ಕೂಡ ಈ ರೀತಿ ಬೆಳಕನ್ನಾಗಿ ಪರಿವರ್ತಿಸೋದು, ಶಾಖವನ್ನಾಗಿ ಪರಿವರ್ತಿಸೋದು, ಅದನ್ನು ಇಂಧನವನ್ನಾಗಿ ನಾವು ಬಳಸ್ತಾ ಇರ್ತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಆರಂಭವಾಗಿದೆ. ಹಾಲ್ಗಿ ಮೇಲೆ ಇತ್ತೀಚೆಗೆ ಅದು ಶುರುವಾಗಿದೆ ಅಂತಕ್ಕಂಥ ಮಾತು ಇಲ್ಲಿ ಹೇಳಿದ್ದಾರೆ. सूर्य पृथ्वी से है लगभग 15 करोड़ किलोमीटर की दूरी पर, किंतु बाप रे है कितना शक्तिशाली. उसकी ऊर्जा के एक हिस्से मात्र से हमारी ऊर्जा संबंधी सारी आवश्यकताएं पूर्ण हो सकती है. ಅಂದರೆ ಇಲ್ಲೇನು ಹೇಳಿದ್ದಾರೆ, ಭೂಮಿ ಸೂರ್ಯನಿಂದ, ನಮಗೆ ಗೊತ್ತು ಸೂರ್ಯನ ಸುತ್ತ ವಿವಿಧ ಗ್ರಹಗಳು ಸುತ್ತುತ್ತಾ ಇದ್ದಾವೆ. ಆ 8 ಗ್ರಹಗಳಲ್ಲಿ ನಮ್ಮ ಭೂಮಿ ಸಹ ಒಂದು ನಿರ್ದಿಷ್ಟ ದೂರದಲ್ಲಿ ಒಂದು ಪರದೆಯಲ್ಲಿ ನಾವು ಸುತ್ತಾ ಇದ್ದೀವಿ ಸೂರ್ಯನನ್ನು. ಅಂತಹ ಸೂರ್ಯ ನಮ್ಮಿಂದ ಎಷ್ಟು ಕೋಟಿ ಕಿಲೋಮೀಟರ್ ದೂರ ಇದ್ದಾನೆ ಅಂದರೆ 15 ಕೋಟಿ किलोमीटर्सनಷ್ಟು ದೂರ ಇದ್ದಾವೆ. 15 करोड़ किलोमीटर दूरी पर सूर्य स्थित है. तो फिर भी बहुत शक्तिशाली है सूर्य का यह ताप. सिर्फ प्रतिशत 1% से ही हमारी इस पृथ्वी का, इस धरती का जो हमारी आवश्यकताएं हैं वो सभी ईंधन संबंधी, शक्ति संबंधी जो हमारी आवश्यकताएं हैं वो सभी पूर्ण हो सकती हैं कहकर यहाँ बताया गया है. ಅಂದರೆ ಭೂಮಿ ಸೂರ್ಯನಿಂದ 15 ಕೋಟಿ ಕಿಲೋಮೀಟರ್ನಷ್ಟು ದೂರ ಇದೆ. ಆದರೂ ಕೂಡ ಕೇವಲ ಆ ತಾಪಮಾನ, ಎಷ್ಟೊಂದು ತಾಪಮಾನ ಇಲ್ಲಿ ತಲುಪ್ತಾ ಇದೆ, ಎಷ್ಟೊಂದು ಬಿಸಿಲು ಇಲ್ಲಿ ತಲುಪ್ತಾ ಇದೆ ಅಂದರೆ ಕೇವಲ 1%ನಿಂದ ನಮ್ಮ ಇಡೀ ಒಂದು ಅವಶ್ಯಕತೆ
ನಮ್ಮ ಏನು ನಮಗೆ ವಿದ್ಯುತ್ ಶಕ್ತಿ ಏನು ಬೇಕಾಗಿರುತ್ತೋ ಈ ನಗರಗಳಿಗೆ, ಗ್ರಾಮೀಣ ಪ್ರದೇಶಗಳಿಗೆ ವಿವಿಧ ಒಂದು ಉಪಯೋಗಗಳು ಏನಿದಾವೋ ಕೇವಲ ಸೂರ್ಯನ ಶಕ್ತಿಯ ಒಂದು ಭೂಮಿ ತಲುಪ್ತಕ್ಕಂತಹ 1% ನಾವು ಅದನ್ನು ಪೂರ್ಣಗೊಳಿಸ್ಕೋಬಹುದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ಕೆಲವು ಚಿತ್ರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡಬಹುದು. ಇದು ಮೊದಲನೇದು, ಇಲ್ಲಿ ವಾಟರ್ ಹೀಟರ್, ಇದರಲ್ಲಿ ಇದು ಕೂಡ ಟ್ಯಾಂಕು, ಇದು ಕೂಡ ಟ್ಯಾಂಕು. ಇದು ಸೋಲಾರ್ ಪ್ಯಾನಲ್. ಇದು ಬಂದು ಸೋಲಾರ್ ಕುಕ್ಕರ್ ಅಂತ ಕರಿತೀವಿ. ಇಲ್ಲಿ ಸೂರ್ಯನ ಶಕ್ತಿ, ಇಲ್ಲಿ ಸೂರ್ಯನ ಬಿಸಿಲು ಇಲ್ಲಿ ತಗಲಿ ಇಲ್ಲಿರ್ತಕ್ಕಂಥ ಇವು ಪಾತ್ರೆಗಳು. ನಾವು ಏನನ್ನ ಈ ಒಂದು ಬಾಕ್ಸ್ನಂತಹ ಕುಕ್ಕರನ್ನು ಬಿಸಿಲಲ್ಲಿಟ್ಟರೆ ನಾವು ಅಡುಗೆಯನ್ನು ಮಾಡ್ಬೋದು. ಬಟ್ ಇದು ಔಟ್ ಆಫ್ ಡೇಟ್ ಆಗಿದೆ, ಅಂದರೆ ಈಗ ಯಾರೂ ಇದನ್ನು ಹೆಚ್ಚಾಗಿ ಬಳಸ್ತಾ ಇಲ್ಲ. ಮೊದಲು ಇದನ್ನು ಬಳಸ್ತಾ ಇದ್ರು. ಇದ್ರ ಬಗ್ಗೆ ಟ್ರೇಲರ್ಗಳು ಕೂಡ ನಾವು ಸಿನಿಮಾ ನೋಡೋಕೆ ಹೋದಾಗ ಮೊದಲು ಇವನ್ನ ಹಾಕಿ ತೋರಿಸ್ತಾ ಇದ್ರು, ಈ ಥರ ಅಡುಗೆ ಮಾಡ್ತಕ್ಕಂಥದ್ದನ್ನು. ಇದನ್ನು ನೀವು ನೋಡೇ ಇದ್ದೀರಾ, ಸೋಲಾರ್ ಎನರ್ಜಿ, ಇದು ಸೋಲಾರ್ ಪ್ಯಾನಲು, ಇದು ಲ್ಯಾಂಪು. ಇವನ್ನು ನಾವು ರೋಡ್ ಸೈಡಲ್ಲಿ ನಾವು ನೋಡಿದ್ದೀವಿ, ಪಾರ್ಕ್ಗಳಲ್ಲಿ, ಗಾರ್ಡನ್ಗಳಲ್ಲಿ ನಾವು ಇವನ್ನ ನೋಡಿದ್ದೀವಿ. ಇದು ಬಂದು ಟ್ರಾಫಿಕ್ ಸಿಗ್ನಲ್ ಇರ್ತಕ್ಕಂಥದ್ದು. ಈ ಒಂದು ವಿದ್ಯುತ್ ಶಕ್ತಿಯಿಂದನೂ ಕೂಡ ಬಳಸ್ಬೋದು ಅಥವಾ ಬ್ಯಾಟ್ರಿಗಳಿಂದ ಬಳಸ್ತಾರೆ. ಮತ್ತು ಇಲ್ಲಿ ಮುಖ್ಯವಾಗಿ ಸೋಲಾರ್ ಪವರ್ನ ಯೂಸ್ ಮಾಡ್ಕೊಂಡು, ಯಾಕಂದರೆ ಇದು ನವೀಕರಿಸಬಹುದಾದಂತಹ ಒಂದು ಶಕ್ತಿಯಾಗಿರೋದ್ರಿಂದ ಇದನ್ನು ಬಳಸ್ಕೊಂಡು ಕೂಡ ಈ ಟ್ರಾಫಿಕ್ ಸಿಗ್ನಲ್ ಬಲ್ಪ್ಗಳನ್ನು ನಾವು ಏನು ಮಾಡ್ಬೋದು, ಏನು ಕೆಂಪು, ಹಳದಿ, ಹಸಿರು ಈ ಒಂದು ಬಲ್ಪ್ಗಳನ್ನು ಕೂಡ ನಾವು ಏನು ಮಾಡ್ಬೋದು, ಉರಿಸಬಹುದು. ಈ ರೀತಿಯೂ ಕೂಡ ನಾವು ಇವನ್ನ ಸೋಲಾರ್ ಪವರ್ನ ಬಳಸ್ಬೋದು ಅಂತ ಇದರ ವಿವರಣೆ ಮುಂದೆ ಪಾಠದಲ್ಲಿ ಬರುತ್ತೆ, ಅದು ಕೂಡ ನಾವು ಮಾತಾಡೋಣಂತೆ. ಸೌರ ಊರ್ಜಾ ಕಾ ಅರ್ಥ ಹೈ ಸೂರ್ಯ ಶಕ್ತಿ. ಮೊದಲೇ ಮಾತಾಡಿದಂಗೆ ಸೋಲಾರ್ ಪವರ್ನ ಅರ್ಥ ಏನು, ಸೌರ ಊರ್ಜಾದ ಅರ್ಥ ಏನಪ್ಪ ಅಂದರೆ ಸೂರ್ಯನ ಶಕ್ತಿ. ಇಸೆ ಅಂಗ್ರೇಜಿ ಮೇ ಸೋಲಾರ್ ಎನರ್ಜಿ ಕಹತೆ ಹೈ. ನಾವು ಮೊದಲೇ ಮಾತಾಡಿದ ಹಾಗೆ ಇದನ್ನು ನಾವು ಆಂಗ್ಲ ಭಾಷೆಯಲ್ಲಿ ಅಂದರೆ ಇಂಗ್ಲೀಷಲ್ಲಿ ನಾವು ಇದನ್ನು ಸೋಲಾರ್ ಎನರ್ಜಿ ಅಂತ ನಾವು ಕರಿತೀವಿ. ಕ್ಯಾ खूब ಒಂದು ಉದ್ಗಾರ ಅಷ್ಟೇ ಇದು. ಆಜ್ಕಲ್ ಇಸಿ ಊರ್ಜಾ ಕಾ ಉಪಯೋಗ ಬಿಜ್ಲಿ ಕೆ ಉತ್ಪಾದನೆ ಮೇ ಹೋತಾ ಹೈ. ಈ ಒಂದು ನವೀಕರಿಸಬಹುದಾದಂತಹ ಈ ಒಂದು ಸೋಲಾರ್ ಪವರ್ನ ಏನು ಶಕ್ತಿಯನ್ನಾಗಿ ನಾವು ಉಪಯೋಗಿಸ್ತಾ ಬರ್ತಾ ಇದ್ದೀವಿ. ವಿದ್ಯುತ್ ಶಕ್ತಿಯಾಗಿ ಕೂಡ, ಅಂದರೆ ಬಿಜ್ಲಿ ಅಂದರೆ ವಿದ್ಯುತ್ ಶಕ್ತಿಯಾಗಿ ನಾವು ಉತ್ಪಾದನೆಯನ್ನು ಮಾಡೋದಕ್ಕೂ ಕೂಡ ನಾವು ಬಳಸ್ತಾ ಇದ್ದೀವಿ. ಸೂರ್ಯ ಸೆ ಹಮೆ ತಾಪ್ ಭಿ ಮಿಲ್ತಾ ಹೈ, ಪ್ರಕಾಶ್ ಭಿ. ಸೂರ್ಯನಿಂದ ನಮಗೆ ತಾಪಮಾನ ಕೂಡ ಸಿಗುತ್ತೆ ಮತ್ತು ಬೆಳಕು ಕೂಡ ಸಿಗುತ್ತೆ. जैसे जैसे बिजली का उपयोग तथा मांग बढ़ने लगी, वैसे वैसे बिजली उत्पादन के अलग अलग स्रोतों को मनुष्य ढूंढने लगा. ಅಂದರೆ ಯಾವುದು ನಮಗೆ ತೀರಾ ಅವಶ್ಯಕತೆ ಇರುತ್ತೋ ಅದನ್ನು, ಅಂದರೆ ಅವಶ್ಯಕತೆ ಅಂತಕ್ಕಂಥದ್ದು ಆವಿಷ್ಕಾರದ ತಾಯಿ ಅಂತ ಹೇಳ್ತಾರೆ. ನಾವು ಯಾವಾಗ ಆ ಮಾರ್ಗಗಳನ್ನು ಹುಡುಕ್ತೀವಿ ಅಂದರೆ, ಸ್ರೋತ್ ಅಂತ ಅಂದರೆ ಇಲ್ಲಿ ಹೇಳಿದಾರಲ್ಲ ಮಾರ್ಗ, ಇಲ್ಲಿ ಸ್ರೋತ್ ಅಂದರೆ ಸಂಪನ್ಮೂಲಗಳು, ಅಂದರೆ ಶಕ್ತಿಯ ಸಂಪನ್ಮೂಲಗಳನ್ನು, ವಿವಿಧ ಸಂಪನ್ಮೂಲಗಳಂದರೆ ವಿದ್ಯುತ್ ಶಕ್ತಿಯ ಬೇಡಿಕೆ ಜಾಸ್ತಿ ಆಯಿತು. ಎಷ್ಟು ಅಂತ ಕಲ್ಲಿದ್ದಲು ಸುಟ್ಟು ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ನ ಸುಟ್ಟು ನಾವು ವಿದ್ಯುತ್ತನ್ನು ತಯಾರಿಸೋದಾಗುತ್ತೆ. ಈ ವಿದ್ಯುತ್ತನ್ನು ತಯಾರಿಕೆ ಮಾಡೋದಕ್ಕೆ ಬೇರೆ ಟೆಕ್ನಾಲಜಿಗಳೇನ ಇದ್ದಾವೆ, ಬೇರೆ ಏನಾದರೂ ಮೂಲಗಳಿದ್ದಾವೆ, ಸಂಪನ್ಮೂಲಗಳಿದ್ದಾವೆ ಅಂತ ನೋಡಿದಾಗ ನಮಗೆ ಜಲವಿದ್ಯುತ್ ಗೋಚರವಾಗುತ್ತೆ. ಮತ್ತು ಹಾಗೆಯೇ ಯಾವುದು ವಿಂಡ್ ಪವರ್ ಗೊತ್ತಾಗುತ್ತೆ. ಹಾಗೆಯೇ ಸೋಲಾರ್ ಪವರ್ನ ನಾವು ಬಳಸೋದಕ್ಕೆ ಹೆಚ್ಚೆಚ್ಚು, ಈಗ ಸೋಲಾರ್ ಪಾರ್ಕ್ ಅಂತ ಮಾಡಿರ್ತಾರೆ, ಅದೆಲ್ಲವೂ ಕೂಡ ಈ ಪ್ಯಾನಲ್ಗಳನ್ನು ಇದು ಮಾಡಿ ಎಷ್ಟೋ ಮೆಗಾವ್ಯಾಟ್ನಷ್ಟು ವಿದ್ಯುತ್ನ ಅಲ್ಲಿ ತಯಾರಿಸ್ತಾರೆ. ತಬ್ ಪ್ರಾರಂಭ ಹುआ सूर्य से नवीकरणीय योग्य ऊर्जा का उत्पादन. ಮನುಷ್ಯ ಹೀಗೆ ಹುಡುಕ್ತಾ ಹೋದಾಗ ಯಾವ ರೀತಿ ನಾವು ಈ ವಿದ್ಯುತ್ತನ್ನು ಹೆಚ್ಚಾಗಿ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಬೇರೆ ಮಾರ್ಗಗಳಿಂದ ಅಂತಂದಾಗ ಗೋಚರಿಸಿದ ವಿವಿಧ ಮಾರ್ಗಗಳಲ್ಲಿ ಒಂದು ಮಾರ್ಗ ಯಾವುದು, ಇದು ಸೋಲಾರ್ ಪವರ್. ಇದು ನವೀಕರಿಸಬಹುದಾದಂಥ ಒಂದು ಕೊನೆಯಿಲ್ಲದ ಒಂದು ಉತ್ಪಾದಿಸಬಹುದಾದಂತಹ ಒಂದು ಮಾರ್ಗ. नवीकरणीय योग्य ऊर्जा का उत्पादन मुख्यतः जल, वायु तथा सूर्य इन तीनों तत्वों से हो सकता है. ಮೊದಲೇ ಮಾತಾಡಿದಂಗೆ ಜಲವಿದ್ಯುತ್ತು ಮತ್ತು ಗಾಳಿಯನ್ನು, ಅಂದರೆ ವಿಂಡ್ ಮಿಲ್ಗಳನ್ನು ಸ್ಥಾಪನೆ ಮಾಡಿಬಿಟ್ಟು ಆ ವಿಂಡ್ ಪವರ್ನ ನಾವು ಇದು ಮಾಡ್ಕೋಬೋದು. ಹಾಗೆ ಸೋಲಾರ್ ಪವರ್ನ ಅದ್ರ ಬಗ್ಗೆ ನಾವು ಮಾತಾಡ್ತಾನೆ ಇದ್ದೀವಿ. इस जल ऊर्जा, वायु ऊर्जा और सौर ऊर्जा इसे जल ऊर्जा, वायु ऊर्जा और सौर ऊर्जा कहा जाता है. ಇದನ್ನು ಜಲವಿದ್ಯುತ್ತು ಮತ್ತು ವಾಯು ವಿದ್ಯುತ್ತು ಮತ್ತು ಏನಂತಾರೆ ಪವನ್ ವಿದ್ಯುತ್ ಅಂತ, ವಿಂಡ್ ಪವರ್ ಅಂತ, ಮತ್ತು ಸೋಲಾರ್ ಪವರ್ ಅಂತ ನಾವು ಮಾತಾಡ್ತೀವಿ. ನಾವು ಅದನ್ನು ಆ ಅರ್ಥದಲ್ಲಿ ಬಳಸ್ತೀವಿ. ಇಲ್ಲಿ ಮತ್ತೊಂದು ಉದ್ಗಾರ ಇದೆ, ವಾಹ್ ಕ್ಯಾ ಬಾತ್ ಅಂತ. ಎಂಥ ಮಾತು ಅಂತ, ಒಂದು ಆಶ್ಚರ್ಯಜನಕವಾದಂಥ ಒಂದು ಮಾತು. ಅಲ್ಲಿ ನಾವು ವಿಸ್ಮಯಬೋಧಕಾದಂಥ ಈ ಚಿಹ್ನೆಯನ್ನು ಕೂಡ ನಾವು ಇಲ್ಲಿ ನೋಡಬಹುದು. पिछले कुछ वर्षों से सौर ऊर्जा उत्पादन की
तकनीक में तेजी से वृद्धि हुई है। सौर ऊर्जा से बिजली पैदा करने के प्रमुख रूप से दो तकनीकें उपलब्ध हैं। एक है फोटोवोल्टाइक, दूसरा है ಕಾನ್ಸಂಟ್ರೇಟಿಂಗ್. ವಿದ್ಯುತ್ ಉತ್ಪಾದನೆ ಸೋಲಾರು ಎನರ್ಜಿನ ಉಪಯೋಗಿಸ್ಕೊಂಡು ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂತಹ ದಾರಿಯನ್ನು ನಾವು ಕಂಡ್ಕೊಂಡ್ವಿ. ಮತ್ತು ಇದರಲ್ಲೂ ಕೂಡ ಯಾವುದೇ ಟೆಕ್ನಾಲಜಿ ಆಗಲಿ ಬಂದಿರೋ ಹೊಸದರಲ್ಲಿ ಅದು ಪ್ರಾರಂಭಿಕ ಹಂತದಲ್ಲಿ ಒಂದು ಸಿಂಪಲ್ ಆಗಿರುತ್ತೆ. ಬರ್ತಾ ಬರ್ತಾ ಆ ಟೆಕ್ನಾಲಜಿಯಲ್ಲಿ ನಾವು ಏನು ಮಾಡ್ತೀವಿ, ಅಭಿವೃದ್ಧಿಯನ್ನು, ವಿಕಾಸವನ್ನು ನಾವು ಕಾಣ್ತಾ ಹೋಗ್ತೀವಿ. ಹಾಗೆಯೇ ಇಲ್ಲೂ ಕೂಡ ಮುಖ್ಯವಾಗಿ ಎರಡು ಟೆಕ್ನಾಲಜಿಗಳು, ಎರಡು ಟೆಕ್ನಿಕ್ಗಳು ಇದ್ದಾವೆ. ಒಂದು ಫೋಟೋವೋಲ್ಟಾಯಿಕ್ ಅಂತಕ್ಕಂಥದ್ದು ಸೋಲಾರ್ ಪವರ್ನ ಪ್ಯಾನಲ್ಗಳ ರೂಪವನ್ನು ಇಲ್ಲಿ ಹೇಳ್ತಿದ್ದಾರೆ. ಇನ್ನೊಂದು ಯಾವುದು, ಕಾನ್ಸಂಟ್ರೇಟಿಂಗ್, ಆ ಸೂರ್ಯನ ಕಿರಣಗಳನ್ನು ಕಾನ್ಸಂಟ್ರೇಟ್ ಮಾಡಿ ಪಡಿತಕ್ಕಂತಹ ಒಂದು ವಿಧಾನ. ಮತ್ತು ಇನ್ನೊಂದು ಫೋಟೋವೋಲ್ಟಾಯಿಕ್, ಇನ್ನೊಂದು ವಿಧಾನ, ಇದರ ಮೂಲಕ, ಆ ಸೆಲ್ಗಳ ಮೂಲಕ ವಿದ್ಯುತ್ತನ್ನು ತಯಾರಿಸ್ತಕ್ಕಂತಹ ಒಂದು ವಿಧಾನ. ಇಲ್ಲಿ ಮತ್ತೆ ಉದ್ಗಾರ ಇದೆ ನೋಡ್ರಿ. ಜಿ ಹಾಂ, ಹೌದು. इन दोनों तकनीकों में सौर ऊर्जा को सीधे बिजली में बदला जा सकता है. ಫೋಟೋವೋಲ್ಟಾಯಿಕ್ ಮತ್ತು ಕಾನ್ಸಂಟ್ರೇಟಿಂಗ್ ಎರಡು ವಿಧಾನಗಳು ಅಂತ ಮಾತಾಡಿದ್ವಲ್ಲ, ಆ ಎರಡೂ ವಿಧಾನಗಳಿಂದನೂ ಕೂಡ ನೇರವಾಗಿ ವಿದ್ಯುತ್ತನ್ನಾಗಿ ನಾವು ಏನು ಮಾಡ್ಬೋದು, ಅದನ್ನು ಪರಿವರ್ತಿಸಬಹುದು. ಸೌರ ऊर्जा का उपयोग कहाँ कहाँ होता है आइए देखें. ಅಂದರೆ ಈ ಸೋಲಾರ್ ಪವರ್ನ ಒಂದು ಬಳಕೆ, ಉಪಯೋಗ ಎಲ್ಲೆಲ್ಲಾಗುತ್ತೆ ಬನ್ನಿ ನೋಡೋಣ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಾವು ಮೊದಲೇ ಮಾತಾಡಿದ್ದೀವಿ, ಸೋಲಾರ್ ಕುಕ್ಕರು ಮತ್ತು ಬೀದಿ ದೀಪಗಳಲ್ಲಿ, ಟ್ರಾಫಿಕ್ ಸಿಗ್ನಲ್ಗಳಲ್ಲಿ, ಮತ್ತು ರೆಗ್ಯುಲರ್ ನಮ್ಮ ಮನೆಯಲ್ಲೂ ಕೂಡ ಬಳಸ್ತಕ್ಕಂಥ ವಿದ್ಯುತ್ತು ನಾವು ಇವತ್ತು ಯಾವುದರಿಂದ ಪಡಿತಾ ಇದ್ದೀವಿ, ಸೋಲಾರ್ ಎನರ್ಜಿಗಿಂದ ಕೂಡ ಪಡಿತಾ ಇದ್ದೀವಿ. ಮತ್ತು ವಾಟರ್ ಹೀಟರ್ ಥರನೂ ಕೂಡ ನಾವು ಬಳಸ್ತಾ ಇದ್ದೀವಿ. ಇಲ್ಲಿ ಈ ಹಿಂದೆ ಮಾತಾಡಿರ್ತಕ್ಕಂತಹ ಈ ವಿಂಡ್ ಪವರು, ಮತ್ತು ಇಲ್ಲಿ ಜಲವಿದ್ಯುತ್ತು ಅಂದರೆ ಹೈಡ್ರೋ ಪವರು, ಮತ್ತು ಇದು ಬಂದು ಅಣುವಿದ್ಯುತ್ನ ಸ್ಥಾವರಗಳಿವು. ಇವೆಲ್ಲವೂ ಕೂಡ ಬೇರೆ ಬೇರೆ ವಿಧಾನಗಳನ್ನು ಇಲ್ಲಿ ತೋರಿಸಿದ್ದಾರೆ. ಈಗ ಮುಖ್ಯವಾಗಿ ಮೊದಲನೇದು ಅಂದರೆ ನಾವು ಸೋಲಾರ್ ಎನರ್ಜಿನ ಯಾವ್ಯಾವ ರೀತಿಯಲ್ಲಿ ಬಳಸ್ತೀವಿ ಅದರ ವಿಧಗಳನ್ನು ಮಾತಾಡ್ತೀವಿ ಅಂತ ಹೇಳಿದ್ವಲ್ಲ. ಇಲ್ಲಿ ಸೌರ ಊರ್ಜಾ ಅಂದರೆ ಸೋಲಾರ್ ಎನರ್ಜಿ, ಪಾಠದ ಹೆಸರು ಕೂಡ ಅದೇ. ಯಹ ವಿದ್ಯುತ್ ಊರ್ಜಾಕ್ಕೆ ಬದಲೆ ಮೇ ಉಪಯುಕ್ತ ಹೋತಿ ಹೈ. ಅಂದರೆ ಈಗ ವಿದ್ಯುತ್ ಶಕ್ತಿಯನ್ನು ನಾವು ಮನೆಯಲ್ಲಿ ಬಳಸ್ತಾ ಇದೀವಲ್ಲ, ಅದರ ಬದಲಿಗೆ ಯೂಸ್ ಆಗ್ತಕ್ಕಂಥದ್ದು ಸೋಲಾರ್ ಪವರಿಂದನೂ ಕೂಡ ನಾವು ಆ ರೀತಿಯ ಶಕ್ತಿಯನ್ನು ಪಡೆದು ಬಳಸಬಹುದು. ಯಹ ಊರ್ಜಾ ಸೀದೆ ಸೂರ್ಯ ಸೆ ಪ್ರಾಪ್ತ ಹೋತಿ ಹೈ, ಕ್ಯಾ ಖೂಬ್. ಮತ್ತೆ ಒಂದು ಉದ್ಗಾರದ ಚಿಹ್ನೆ ಇಲ್ಲಿದೆ. ಇಸ್ಸೆ ಘರೋ ಮೇ ಬಿಜ್ಲಿ ಮಿಲ್ತಿ ಹೈ, ಪಾನಿ ಭಿ ಗರ್ಮಾಯ ಜಾ ಸಕ್ತಾ ಹೈ. ಅಂದರೆ ನೇರವಾಗಿ ಸೂರ್ಯನಿಂದ ಪಡಿತೀವಿ. ಈಗ ಸೌರಶಕ್ತಿಯನ್ನೇ ಸೂರ್ಯನಿಂದ ಪಡಿತಕ್ಕಂಥದ್ದು, ಅದನ್ನು ಮತ್ತೆ ಇಲ್ಲಿ ರಿಪೀಟ್ ಮಾಡಿದ್ದಾರೆ. ಮತ್ತು ಇದರಿಂದ ನಾವು ನೇರವಾಗಿ ಮನೆಯಲ್ಲಿ ಏನೇನು ಅಂದರೆ ಟಿ ವಿಯನ್ನು ಬಳಸೋದಕ್ಕೆ, ಅಥವಾ ದೀಪಗಳನ್ನು ಉರಿಸೋದಕ್ಕೆ, ಅಥವಾ ನೀರಿನ ವಾಟರ್ ಹೀಟರ್ಗಳಲ್ಲಿ ನೀರನ್ನು ಬಿಸಿ ಮಾಡೋದಕ್ಕೆ ನಾವು ಅದನ್ನು ಬಳಸ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ. ಎರಡನೇದು ಸೋಲಾರ್ ಕುಕ್ಕರ್. ಅವಾಗ ಒಂದು ಬಾಕ್ಸ್ ರೀತಿಯಲ್ಲಿ ಇತ್ತು, ಅದರಲ್ಲಿ ಪಾತ್ರೆಗಳನ್ನು ಇಟ್ಟಿರ್ತಕ್ಕಂಥ ಚಿತ್ರವನ್ನು ನಾವು ನೋಡಿದ್ವಿ. ಖಾನಾ ಪಕಾನೆ ಕೆ ಲಿಯೆ ಇಂಧನ್ ಕೆ ಬದಲೆ सौर ऊर्जा का सौर चूल्हा पाचक ಅಂತ ಕೂಡ ಕರೀತಾರಂತೆ ಹಿಂದಿಯಲ್ಲಿ. ಉಪಯೋಗ ಹೋತಾ है. जी हाँ, सोलर कुकर को बाहर रखकर खाना पकाया जा सकता है. ಯಾವ ರೀತಿ ಅದು ಔಟ್ಡೇಟೆಡ್ ಅಂತ ಹೇಳಿದ್ದೆ, ಈಗ ಬಳಸ್ತಾ ಇಲ್ಲ. ಅಂದರೆ ಮನೆಯಿಂದ ಹೊರಗಡೆ ಬಿಸಿಲಲ್ಲಿಟ್ಟು ಅಡುಗೆ ಮಾಡತಕ್ಕಂಥ ಒಂದು ವಿಧಾನ 20-30 ವರ್ಷದ ಹಿಂದೆ ನಾವು ಸಣ್ಣರಿದ್ದಾಗ ಆ ಟ್ರೈಲರ್ಗಳಲ್ಲಿ ಅವನ್ನು ತೋರಿಸ್ತಾ ಇದ್ದರು. ನಾವಂತೂ ನೇರವಾಗಿ ಅದನ್ನು ನೋಡಿಲ್ಲ. ಜನಪ್ರಿಯಗೊಳಿಸೋದಕ್ಕೆ ಸರ್ಕಾರಗಳು ಪ್ರಯತ್ನ ಪಟ್ಟರೂ ಕೂಡ ಜನ ಅದರ ಕಡೆ ಮನಸ್ಸು ಮಾಡಲಿಲ್ಲ. ಈಗ ಎರಡು ವಿಧಾನಗಳನ್ನು ಮಾತಾಡಿದ್ವಲ್ಲ, ಇದು ಮೂರನೇ ವಿಧಾನ. ಯಾವುದು, ಸೌರ್ ಲಾಲ್ಟೇನ್ ಅಂತ, ಅಂದರೆ ಸೋಲಾರ್ ಟಾರ್ಚ್ ಅಂತ ಹೇಳಿಬಿಟ್ಟು. ಹಲ್ಕಾ ಹೋತಾ ಹೈ. ಇದು ತುಂಬ ತೂಕ ಇರಲ್ಲ, ತುಂಬ ಹಗುರವಾದ ಇರುತ್ತೆ. ಹಲ್ಕಾ ಅಂದರೆ ಹಗುರ ಅಂತ, ತೂಕವಿಲ್ಲದ ಅಥವಾ ಕಡಿಮೆ ತೂಕದ. ಅರೆ ಮತ್ತೆ ಇಲ್ಲೊಂದು ಉದ್ಗಾರ. इसे जलाने के लिए मिट्टी का तेल, पेट्रोल, ಗ್ಯಾಸ್ ಕಿ ಜರೂರತ್ ಹಿ ನಹಿ ಪಡ್ತಿ. ಇಲ್ಲಿ ಏನು ಹೇಳಿದ್ದಾರೆ, ಸೋಲಾರ್ ಪವರ್ ಅಂತಕ್ಕಂಥದ್ದನ್ನೇ ಅದನ್ನು ಬಳಸಿಬಿಟ್ಟು ನಾವು ಟಾರ್ಚಲ್ಲಿ ಇರ್ತಕ್ಕಂತಹ ಒಂದು ಬ್ಯಾಟ್ರಿನ ರೀಚಾರ್ಜ್ ಮಾಡ್ಕೊತೀವಿ. ಹಾಗಾಗಿ ನಮಗೆ ಏನು ಬೇಕಾಗಲ್ಲ, ಮಿಟ್ಟಿ ಕಾ ತೇಲ್ ಅಂದರೆ ಸೀಮೆಎಣ್ಣೆ ಬೇಕಾಗಲ್ಲ. ಅಂದರೆ ದೀಪ ಉರಿಸೋದಕ್ಕೆ ಸೀಮೆಎಣ್ಣೆ ಬಳಸ್ತಾ ಇದ್ರು ಮೊದಲು, ಅದು ಬೇಕಾಗಲ್ಲ. ಪೆಟ್ರೋಲ್ ಬೇಕಾಗಲ್ಲ, ಮತ್ತು ಪೆಟ್ರೋಲಿಯಂ ಗ್ಯಾಸ್ಗಳು ಕೂಡ ಬೇಕಾಗಲ್ಲ. CNG ಆಗಲಿ ಅಥವಾ LPG ಆಗಲಿ ಯಾವೂ ಕೂಡ ಬೇಕಾಗಲ್ಲ ಅಂತಕ್ಕಂಥದ್ದು ಹೇಳ್ತಿದ್ದಾರೆ. ಅದು ಕಾಮನ್ ಆದಂಥ ವಿಷಯ, ಅದು ಈಸಿಯಾಗಿ ನಾವು ತಿಳ್ಕೊಬೋದು. ಇದು ಸೋಲಾರ್ ಟಾರ್ಚ್ ಬಗ್ಗೆ ಇರ್ತಕ್ಕಂಥದ್ದು. ಇನ್ನೊಂದು ಸೌರದು ಪಥದೀಪ, ಅಂದರೆ ಈ ದಾರಿ ದೀಪ ಅಥವಾ ಬೀದಿ ದೀಪ
ಅಥವಾ ಗಾರ್ಡನ್ಗಳಲ್ಲಿ ಬಳಸ್ತಕ್ಕಂತಹ ದೀಪಗಳನ್ನು ಕೂಡ ಈ ಒಂದು ಸೌರ ವಿದ್ಯುತ್ತನ್ನು ನಾವು ಬಳಸಬಹುದು. ಇಲ್ಲಿ ಒಂದು ಉದ್ಗಾರ ಇದೆ, ವಾಹ ಅಂತಕ್ಕಂಥದ್ದು. ಸೌರ ಪಥ ದೀಪ್ಸೆ ಹೋತಿ ಹೇ ಬಿಜ್ಲಿ ಕಿ ಬಚತ್. ಅಂದರೆ ಎಲ್ಲೋ ಒಂದು ಹಳ್ಳಿಗಳಲ್ಲಿ, ಕಾಡುಗಳಲ್ಲಿ, ಬೆಟ್ಟದ ಮೇಲೆ ಅಲ್ಲಿ ನಾವು ವಿದ್ಯುತ್ ತಂತಿಯನ್ನು ಎಳೆಯೋದಕ್ಕಾಗದೇ ಇರೋಂಥ ಪ್ರದೇಶಗಳಲ್ಲಿ ನಾವೇನು ಮಾಡ್ಬೋದು, ಅಥವಾ ವಿದ್ಯುತ್ತನ್ನು ಉಳಿತಾಯದ ಒಂದು ಅಂಗವಾಗಿ ಕೂಡ ನಾವು ಗಾರ್ಡನ್ಗಳಲ್ಲಿ ಮತ್ತು ಶಾಲೆಗಳ ಒಂದು ಆವರಣದಲ್ಲಿ ನಾವು ಏನು ಮಾಡ್ಬೋದು, ಈ ಒಂದು ಸೋಲಾರ್ ದೀಪಗಳನ್ನು ಅಂದರೆ ಸೋಲಾರ್ ಲ್ಯಾಂಪ್ಗಳನ್ನು ನಾವು ಅಲ್ಲಿ ಉಳಿಸ್ಬೋದು ಅಥವಾ ಅವನ್ನ ಬಳಸಬಹುದು. ಜहाँ ವಿದ್ಯುತ್ ಲೈನ್ ನಹಿ ಲಗಾ ಸಕ್ತೆ ಐಸೆ ಪ್ರದೇಶವೊಮ್ಮೆ ಅಧಿಕ ಉಪಯೋಗಿ ಹೇ. ಹೆಚ್ಚು ಉಪಯೋಗ ಎಲ್ಲಿ, ನಾನು ಹೇಳಿದ್ನಲ್ಲ, ಬೆಟ್ಟದ ಮೇಲೆ ನಾವು ಕಾಡಲ್ಲಿ, ದಟ್ಟ ಕಾಡಲ್ಲಿ ಅಥವಾ ಎಲ್ಲೋ ಒಂದು ರಿಮೋಟ್ ಏರಿಯಾಗಳಲ್ಲಿ ನಾವು ಇವನ್ನ ಬಳಸಬಹುದು ಮುಖ್ಯವಾಗಿ. इसी प्रकार कृषि क्षेत्र में सिंचाई में जल निकालने के लिए सौर पंप का उपयोग किया जाता है. ನಾವು ಈಗ ಕರೆಂಟ್ ಬೇಕು, 24 ಗಂಟೆ ಕರೆಂಟ್ ಇರಲ್ಲ, ಅಥವಾ ಕರೆಂಟ್ ಇದ್ದರೂ ವೋಲ್ಟೇಜ್ ಇರಲ್ಲ ಅಂಥೇಳ್ಬಿಟ್ಟು ರೈತಾಪಿ ಜನಗಳಿಗೆ ತುಂಬ, ಅಂದರೆ ನಮ್ಮ ಅನ್ನದಾತರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಅಲ್ಲಿ ಕೂಡ ಈ ಒಂದು ಸರ್ಕಾರದ ಒಂದು ರಿಯಾಯಿತಿಯ ದರದಲ್ಲಿ ನಾವು ಸೋಲಾರ್ ಪ್ಯಾನಲ್ಗಳನ್ನು ತಗೊಂಡು ನಮ್ಮ ಒಂದು ನೀರಿನ ಮೋಟ್ರನ್ನ, ಅಂದರೆ ಪಂಪ್ ವೆಲ್ ಏನಿರುತ್ತೆ, ಬೋರ್ವೆಲ್ ಏನಿರುತ್ತೆ, ಅದರಿಂದ ನೀರನ್ನು ಕೂಡ ಪಂಪ್ ಮಾಡಬಹುದು. ಅದಕ್ಕೂ ಕೂಡ ನಾವು ಯಾವುದನ್ನು, ಈ ಒಂದು ಸೋಲಾರ್ ಎನರ್ಜಿನ ಬಳಸಬಹುದು ಅಂತ ಇಲ್ಲಿ ಹೇಳಿದ್ದಾರೆ. यातायात के क्षेत्र में सौर ऊर्जा के कारण ईंधन की बचत हो रही है. ಅಂದರೆ ಈ ಸಂಚಾರಿ ಯಾತಾಯಾತ ಅಂದರೆ ಸಂಚಾರಿ ಕ್ಷೇತ್ರ, ಆ ಒಂದು ಕ್ಷೇತ್ರದಲ್ಲೂ ಕೂಡ ನಾವು ಅದನ್ನು ಬಳಸ್ಬೋದು. ಸಂಪೂರ್ಣ ಈ ಒಂದು ಪ್ಯಾನಲನ್ನು ಹಾಕಿರ್ತಕ್ಕಂತಹ ಕಾರುಗಳನ್ನು ಓಡಿಸ್ತಿದ್ದಾರೆ, ಕೆಲವು ಬಸ್ಗಳನ್ನು ಓಡಿಸ್ತಿದ್ದಾರೆ, ವಿಮಾನವನ್ನು ಕೂಡ ಓಡಿಸಿರ್ತಕ್ಕಂತಹ ಉದಾಹರಣೆಗಳು ಇದ್ದಾವೆ. ಅವೆಲ್ಲವೂ ಕೂಡ ಪ್ರಾಯೋಗಿಕ ಹಂತದಲ್ಲಿ ಇದ್ದಾವೆ. ಇನ್ನು औद्योगिक क्षेत्र में भी यह अधिक से अधिक लाभदायक ಸಿದ್ಧ ಹುವಾ ಹೈ. ಅಂದರೆ ಈ ಒಂದು ಕಾರ್ಖಾನೆಗಳಲ್ಲೂ ಕೂಡ, ಫ್ಯಾಕ್ಟ್ರಿಗಳಲ್ಲೂ ಕೂಡ, ಏನು ಇದು ಔದ್ಯೋಗಿಕ ಕ್ಷೇತ್ರಗಳಲ್ಲೂ ಕೂಡ, ನಮಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಕ್ಷೇತ್ರಗಳಲ್ಲೂ ಕೂಡ ಈ ಒಂದು ಸೋಲಾರ್ ಪವರ್ನ ಯೂಸ್ ಮಾಡ್ಕೊಂಡು ಅಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಯಂತ್ರಗಳನ್ನು ನಡೆಸ್ತಕ್ಕಂಥ ಪ್ರಯತ್ನಗಳು ಸಾಗ್ತಾ ಇದ್ದಾವೆ. ಸೌರ ಊರ್ಜಾ ದ್ವಾರ ಪರ್ಯಾವರಣ ಪ್ರದೂಷಣಕ್ಕೂ ರೋಕಾ ಜಾ ಸಕ್ತಾ ಹೈ. ಇಂಧನಗಳನ್ನಾಗಿ ಬಳಸ್ತಕ್ಕಂತಹ ಯಾವುದೇ ಇದನ್ನು ತಗೊಂಡ್ರೆ, ಕಲ್ಲಿದ್ದಲಾಗಿರ್ಬೋದು, ಕಲ್ಲಿದ್ದಲ ಒಂದು ಗಣಿಗಳಲ್ಲಿ, ಮತ್ತು ಈ ಎಣ್ಣೆಯನ್ನು ಅಂದರೆ ಡೀಸೆಲನ್ನು, ಪೆಟ್ರೋಲನ್ನು ತೆಗಿತಕ್ಕಂಥ ಜಾಗದಲ್ಲಿ, ಮತ್ತು ಅದನ್ನು ಉರಿಸುವ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಪ್ರಕೃತಿ, ನಮ್ಮ ಪರಿಸರ ತುಂಬ ಹಾಳಾಗುತ್ತೆ. ಆದರೆ ಅದನ್ನು ಕಂಪೇರ್ ಮಾಡಿದರೆ ಈ ಸೋಲಾರ್ ಪ್ಯಾನಲ್ಗಳು ಹಾಳಾಗಿ ಕೂಡ, ಅಥವಾ ಅದನ್ನು ತಯಾರಿಕೆಯಲ್ಲೂ ಕೂಡ ಒಂದಷ್ಟು ಪರಿಸರಕ್ಕೆ ಹಾನಿಯಾದರೂ ಕೂಡ ಅದನ್ನು ಕಂಪೇರ್ ಮಾಡಿದರೆ ಇದು ತುಂಬ ಕಡಿಮೆ ಮಟ್ಟದ ಒಂದು ಡ್ಯಾಮೇಜ್ ಅಂತ ಹೇಳ್ಬೋದು. ಅಂದರೆ ಪರಿಸರದ ದೃಷ್ಟಿಯಿಂದನೂ ಕೂಡ ಅದನ್ನು ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ನಾವು ವಿವಿಧ ಒಂದು ಮಾರ್ಗಗಳನ್ನು ಏನು ಉಪಯೋಗಿಸ್ತಾ ಇದ್ದೀವೋ ಅದರಲ್ಲೂ ಕೂಡ ಈ ಸೋಲಾರ್ ಪ್ಯಾನಲ್ಗಳನ್ನು ಬಳಸಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಒಂದು ಒಳ್ಳೆಯ ದಾರಿ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಮುಖವಾಗಿ ನಾವು ಹೇಳ್ಕೋಬಹುದು. ಯಹ್ बिजली से ज़्यादा सुरक्षित है, निस्संशय सौर ऊर्जा अत्यंत उपयोगी है. ಇದು ವಿದ್ಯುತ್ ಶಕ್ತಿಗಿಂತ, ಅಂದರೆ ನಾವು ಬೇರೆ ಬೇರೆ ವಿಧಾನಗಳಿಂದ, ಹಳೆಯ ವಿಧಾನಗಳಿಂದ ಏನು ವಿದ್ಯುತ್ತನ್ನು ತಯಾರು ಮಾಡ್ತೀವೋ, ಬಿಜ್ಲಿ ಅಂದರೆ ವಿದ್ಯುತ್ ತಯಾರು ಮಾಡ್ತೀವೋ, ಅದಕ್ಕಿಂತ ಹೆಚ್ಚು ಸುರಕ್ಷಿತ ಮಾರ್ಗಗಳಲ್ಲಿ ನಾವು ಇದನ್ನು ಬಳಸಬಹುದು. ಹಾಗಾಗಿ ನಿಸ್ಸಂಶಯವಾಗಿ ಯಾವುದೇ ಡೌಟ್ ಬೇಡ, ಸೌರ ಊರ್ಜಾ ಅಂದರೆ ಸೂರ್ಯನ ಈ ಒಂದು ಶಕ್ತಿ, ಈ ಸೋಲಾರ್ ಪವರ್ ಏನಿದೆಯೋ ಇದು ತುಂಬ ಉಪಯೋಗಕ್ಕೆ ಆದಂತಹ ಒಂದು ಮಾರ್ಗ. ಎಲ್ಲ ದೃಷ್ಟಿಯಿಂದ, ಪರಿಸರದ ದೃಷ್ಟಿಯಿಂದ, ಬಳಕೆಯ ದೃಷ್ಟಿಯಿಂದ, ಮತ್ತು ಕಡಿಮೆ ವೆಚ್ಚದ ದೃಷ್ಟಿಯಿಂದ, ಇವೆಲ್ಲ ದೃಷ್ಟಿಗಳಿಂದನೂ ಕೂಡ ಇದು ನವೀಕರಿಸಬಹುದಾದಂತಹ ಏನು ಸೌರಶಕ್ತಿ ಇದೆ ಇದು ತುಂಬ ಒಳ್ಳೆಯ ಒಂದು ಮಾರ್ಗ, ಒಂದು ಒಳ್ಳೆಯ ಒಂದು ಮೂಲ ಅಂತ ನಾವು ಮಾತಾಡಬಹುದು. ಇದು ನಿಮ್ಮ 14ನೇ ಪಾಠವಾದಂತಹ ಸೌರ ಊರ್ಜಾ ಪಾಠದ ಕನ್ನಡದಲ್ಲಿ ಸರಳವಾದಂಥ ಒಂದು ವಿವರಣೆಯಾಗಿತ್ತು. ಇದರ ಪ್ರಶ್ನೆ ಉತ್ತರಗಳನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡೋಣಂತೆ. ಅಷ್ಟೇ ಅಲ್ಲ, ಇನ್ನೂ ಇತರೆ ಸಬ್ಜೆಕ್ಟ್ಗಳ ಒಂದು ವಿವರಣೆ, ಮತ್ತು 10ನೇ ತರಗತಿ 6ರಿಂದ 10ನೇ ತರಗತಿಯ ವಿವಿಧ ವಿಷಯಗಳ ಒಂದು ವಿವರಣೆ ಕೂಡ ನಿಮ್ಮದೇ ಆದಂತಹ ಎಜುಕೇಷನ್ ಮುನ್ನಡೆ ಚಾನಲ್ಲು ನಿಮ್ಮ ಮುಂದಕ್ಕೆ ತರ್ತಾ ಇದೆ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋಗಳನ್ನು ಹಂಚಿಕೊಳ್ಳ್ರಿ. ಮತ್ತು ಏನಾದರೂ ಡೌಟ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋಗಳಲ್ಲಿ ಅದರ ಬಗ್ಗೆ ಚರ್ಚೆ ಮಾಡುವ ಒಂದು ಪ್ರಯತ್ನವನ್ನು ನಾವು ಮಾಡೋಣಂತೆ. ಧನ್ಯವಾದಗಳು. ಮತ್ತೆ ಸಿಗೋಣ.